ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಶೆಲ್ ಸಾರ್ಟ್ ಅಲ್ಗೋರಿದಮಿನ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಗೆ ಅವ್ರು ಏನ್ ಮಾಡ್ತಾರೆ, ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳನ್ನ ಕೊಡ್ತಾರೆ. ಇದನ್ನ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಎರಡರಲ್ಲೂ ಕೂಡ ನಾವು ಸಾರ್ಟ್ ಮಾಡ್ತಾ ಹೋಗ್ಬೋದು. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅವರು ಸಾರ್ಟ್ ಮಾಡೋದಕ್ಕೆ ಕೊಡ್ತಾರೆ. ಅವ್ರು ಸ್ಪೆಸಿಫೈ ಮಾಡಿಲ್ಲ ಅಂತ ಅಂದ್ರೂ ಕೂಡ ನೀವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಸಾರ್ಟ್ ಮಾಡ್ತಾ ಹೋಗ್ಬೋದು. ಸೊ ಇವಾಗ ಈ ಶೆಲ್ ಸಾರ್ಟ್ ಅಲ್ಗೋರಿದಮ್ ಏನಿದೆ ಇದು ಒಂಥರ ಎಕ್ಸ್ಟೆನ್ಷನ್ ಆಫ್ ದಿ ಇನ್ಸರ್ಷನ್ ಸಾರ್ಟ್ ಅಂತ ಕೂಡ ಅನ್ಬೋದು. ಸೊ ಇನ್ಸರ್ಷನ್ ಸಾರ್ಟ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ಕೇವಲ ಅಡ್ಜಸೆಂಟ್ ಅಂದ್ರೆ ಪಕ್ಕದಲ್ಲಿರುವಂತಹ ಎಲಿಮೆಂಟ್ ಗಳನ್ನ ಕಂಪೇರ್ ಮಾಡಿ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತಾ ಇದ್ವಿ. ಆದ್ರೆ ಈ ಒಂದು ಶೆಲ್ ಸಾರ್ಟ್ ಅಲ್ಲಿ ಏನ್ ಮಾಡ್ತೀವಿ, ಗ್ಯಾಪ್ ಗಳನ್ನ ಕ್ರಿಯೇಟ್ ಮಾಡ್ಕೊಂತೀವಿ. ಯಾಕೆ ನೋಡಿ, ಫಾರ್ ಎಕ್ಸಾಂಪಲ್ ಏನಾದ್ರೂ ಕೂಡ ಇನ್ಸರ್ಷನ್ ಸಾರ್ಟ್ ಅಲ್ಲಿ ಎರಡನ್ನೇ ಕಂಪೇರ್ ಮಾಡ್ತಾ ಹೋದಾಗ ಕೊನೆಯಲ್ಲಿ ಏನಾದ್ರೂ ಸ್ಮಾಲೆಸ್ಟ್ ಎಲಿಮೆಂಟ್ ಇದ್ರೆ ತುಂಬಾ ಸ್ಟೆಪ್ ಗಳು ಆಗ್ತಾ ಇತ್ತು. ಸೊ ತುಂಬಾ ಸ್ಟೆಪ್ ಮತ್ತೆ ಟೈಮ್ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ತಾ ಇತ್ತು. ಅದನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಶೆಲ್ ಸಾರ್ಟ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಏನ್ ಮಾಡ್ತೀವಿ, ನಾವಿಲ್ಲಿ ಗ್ಯಾಪ್ ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ತೋರಿಸ್ತೀವಿ ನೋಡಿ. ಫಸ್ಟ್ ಏನ್ ಮಾಡಬೇಕು, ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಗ್ಯಾಪ್ ವ್ಯಾಲ್ಯೂ ಏನಾಗಿರುತ್ತೆ, ಟೋಟಲ್ ವ್ಯಾಲ್ಯೂ ಎಷ್ಟಿರೋದು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 1 2 3 4 5 6 7 8. ಸೊ 8 ಅಲ್ವಾ. ಸೊ 8 ಡಿವೈಡೆಡ್ ಬೈ 2 ವಿಚ್ ವಿಲ್ ಬಿ ಈಕ್ವಲ್ ಟು 4. ಸೊ ಆಫ್ ಮಾಡ್ತಾ ಹೋಗ್ಬೇಕು. 4 ಗ್ಯಾಪ್ ಸಿಕ್ತು ನನಗೆ. ಫಾರ್ ಎಕ್ಸಾಂಪಲ್ ಇವಾಗ 9 ಇದೆ. ಈ ಒಂದು ನಂಬರ್ ಇದ್ರೆ ಈಸಿಯಾಗಿ ನಾನು ಸ್ಪ್ಲಿಟ್ ಮಾಡಿದೆ ಡಿವೈಡ್ ಬೈ 2 ಇಂದ. ಆದ್ರೆ ಆಡ್ ನಂಬರ್ ಇದ್ರೆ ಏನ್ ಮಾಡೋದು, 9/2 ಅಂತ ಅಂದ್ರೆ ನೀವೇನು ತಗೋಬೇಕು, 9/2 ಅಂತ ಅಂದ್ರೆ 4.5 ಆಯ್ತು. ಸೊ ನೀವು ಅವಾಗ ಫ್ಲೋರ್ ವ್ಯಾಲ್ಯೂನ ತಗೋಬೇಕಾಗುತ್ತೆ. ಫ್ಲೋರ್ ವ್ಯಾಲ್ಯೂ ಅಂತ ಅಂದ್ರೇನು 4, ಸೀಲಿಂಗ್ ವ್ಯಾಲ್ಯೂ ಅಂತ ಅಂದ್ರೇನು 5. ಸೊ ನಾವು ಫ್ಲೋರ್ ವ್ಯಾಲ್ಯೂನ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ 7 ಡಿವೈಡೆಡ್ ಬೈ 2, 7 ಎಲಿಮೆಂಟ್ಸ್ ಇತ್ತು ಅಂದ್ರೆ ಏನ್ ಮಾಡಬೇಕು, 7 ಡಿವೈಡೆಡ್ ಬೈ 2. ಸೊ 7 ಡಿವೈಡೆಡ್ ಬೈ 2 is 3.5. ಫ್ಲೋರ್ ವ್ಯಾಲ್ಯೂ ಆಫ್ 3.5 is 3. ಸೊ ಈ ರೀತಿ ನಾವು ಫ್ಲೋರ್ ವ್ಯಾಲ್ಯೂನ ತಗೋಬೇಕು. ಯಾವಾಗ ಆಡ್ ನಂಬರ್ಸ್ ಬಂದಾಗ. ಈವನ್ ಬಂದಾಗ ಈಸಿಯಾಗಿ ನಾವು 2 ಇಂದ ಡಿವೈಡ್ ಮಾಡಬಹುದು. ಸೊ ಸ್ಟಾರ್ಟಿಂಗ್ ಅನ್ನ ನಾನು ಇಲ್ಲಿಂದಾನೇ ಶುರು ಮಾಡಬೇಕು. ಮೊದಲನೇ ಎಲಿಮೆಂಟ್ ಇಂದ ಐ. ಗ್ಯಾಪ್ ಎಷ್ಟು ಸಿಕ್ಕಿರೋದು ನಮಗೆ 4. ಸೊ 1 2 3 4. ಸೊ 4ರದು ಗ್ಯಾಪ್ ಐ ಜೆ. ಈಗ ಇದು ಫೇಸ್ ನಂಬರ್ 1. ಫೇಸ್ ನಂಬರ್ 1 ನಾನೇನ್ ಮಾಡಬೇಕು ಅಂತಂದ್ರೆ ಐ ಮತ್ತೆ ಜೆ ಅನ್ನ ಕಂಪೇರ್ ಮಾಡಬೇಕು. ಏನಾದ್ರೂ ಕೂಡ ಐ ವ್ಯಾಲ್ಯೂ ಗ್ರೇಟರ್ ದೆನ್ ಜೆ ವ್ಯಾಲ್ಯೂ ಇದ್ರೆ ಏನ್ ಮಾಡಬೇಕು, ಸ್ವ್ಯಾಪ್ ಮಾಡಬೇಕು. ಇನ್ ಯಾವುದೇ ಕಂಡೀಷನ್ ಬಂದ್ರು ಏನು ಮಾಡಬಾರ್ದು. ಏನು ಕಂಡೀಷನ್, ಏನು ಐ ಮತ್ತೆ ಜೆ ಅನ್ನ ಕಂಪೇರ್ ಮಾಡಬೇಕು. ಐ ವ್ಯಾಲ್ಯೂ ಏನಾದ್ರೂ ಜೆ ವ್ಯಾಲ್ಯೂಗಿನ್ನ ಜಾಸ್ತಿ ಇದ್ರೆ ಸ್ವ್ಯಾಪ್ ಮಾಡ್ಬೇಕು ಅಷ್ಟೇ. ಸೊ ಇವಾಗ ನೋಡಿ, ಐ ವ್ಯಾಲ್ಯೂ ಏನು 35, ಜೆ ವ್ಯಾಲ್ಯೂ ಏನು 14. ಐ ವ್ಯಾಲ್ಯೂ ಗ್ರೇಟರ್ ದೆನ್ ಜೆ ನಾ, ಎಸ್. ಸೊ ಏನ್ ಮಾಡಬೇಕು, ಸ್ವ್ಯಾಪ್ ಮಾಡಿ. ಸೊ ನಾನು ಇಲ್ಲೇ ತೋರಿಸ್ತಾ ಹೋಗ್ತೀನಿ, ನೀವು ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋಗಿ. ಇಲ್ಲಾಂದ್ರೆ ಇಲ್ಲಿ ಜಾಸ್ತಿ ಲೆಂತಿ ಆಗೋದ್ರಿಂದ ತೋರಿಸೋದಕ್ಕಾಗಲ್ಲ. ನಾನು ಇಲ್ಲೇ ಸ್ವ್ಯಾಪ್ ಮಾಡ್ತೀನಿ, ಕ್ಲಿಯರ್ ಮಾಡಿ. ನೀವು ಇನ್ನೊಂದು ಸ್ಟೆಪ್ ಅಲ್ಲಿ ಬರ್ಕೊಂತ ಹೋಗಿ. ಸೊ 14 ಮತ್ತೆ 35 ಸ್ವ್ಯಾಪ್ ಆಗ್ತಾ ಹೋಗುತ್ತೆ. ಆದ್ರೆ ಐ ಮತ್ತೆ ಜೆ ಅದೇ ಪೊಸಿಷನ್ ಅಲ್ಲಿ ಇರ್ತವೆ, ಕೇವಲ ಎಲಿಮೆಂಟ್ಗಳು ಮಾತ್ರ ಸ್ವ್ಯಾಪ್ ಆದವು. ನೆಕ್ಸ್ಟ್ ಐ ಇಂದ ಐ ರೈಟ್ ಸೈಡಿಗೆ ಹೋಗ್ತೀನಿ, ಜೆ ಕೂಡ ಒಂದು ಸ್ಟೆಪ್ ರೈಟ್ ಸೈಡಿಗೆ ಹೋಗುತ್ತೆ. ಸೊ ಹೊಸ ಐ ವ್ಯಾಲ್ಯೂ 33, ಹೊಸ ಜೆ ವ್ಯಾಲ್ಯೂ ಈಸ್ 19. ಮತ್ತೆ ಕಂಪೇರ್ ಮಾಡಿ, ಐ ಈಸ್ 33, ಜೆ ಈಸ್ 19. ಐ ಈಸ್ ಗ್ರೇಟರ್ ದೆನ್ ಜೆ. ಸೊ ಏನ್ ಮಾಡಬೇಕು, ಜಸ್ಟ್ ಸ್ವ್ಯಾಪ್ ದಿ ಎಲಿಮೆಂಟ್ಸ್. 19 ಮತ್ತೆ 33 ಎರಡು ಕೂಡ ಸ್ವ್ಯಾಪ್ ಆದವು. ಈಗ ಮತ್ತೆ ಐ 1 ಇನ್ಕ್ರಿಮೆಂಟ್ ಆಗುತ್ತೆ, ಜೆ ಕೂಡ 1 ಇನ್ಕ್ರಿಮೆಂಟ್ ಆಗುತ್ತೆ. ನೋಡಿ, ನಾವು ಕೇವಲ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಮಾತ್ರ ಕಂಪೇರ್ ಮಾಡಲ್ಲ, ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲೂ ಕೂಡ ಕಂಪೇರ್ ಮಾಡ್ತೀವಿ ವಿತ್ ದ ಸೇಮ್ ಗ್ಯಾಪ್. ಇಲ್ಲಿ ನಾನು ಏನು ಕಂಪೇರ್ ಮಾಡಲಿಲ್ಲ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದ್ರೆ ನೋಡಿ, 42 ಹತ್ರ ಐ ಇದೆ. ನನಗೆ ಹಿಂದ್ಗಡೆ ಕಂಪೇರ್ ಮಾಡಬೇಕು ಅಂದ್ರೆ ಮಿನಿಮಮ್ ಗ್ಯಾಪ್ ಎಷ್ಟು ಬೇಕು, 4 ಎಲಿಮೆಂಟ್ಸ್. 1 2 ಎರಡೇ ಎಲಿಮೆಂಟ್ಸ್ ಇರೋದು, ಹಿಂದೆ ಯಾವುದು ಎಲಿಮೆಂಟ್ಸ್ ಇನ್ನು ಬಂದಿಲ್ಲ. ಸೊ ಅದಕ್ಕೋಸ್ಕರ ನಾವು ಹಿಂದ್ಗಡೆ ಇನ್ನು ಕಂಪೇರ್ ಮಾಡ್ತಾ ಹೋಗ್ತಾ ಇಲ್ಲ, ಇನ್ನು ಕೇವಲ ಮುಂದೆ ಮಾತ್ರ ಕಂಪೇರ್ ಮಾಡ್ತಾ ಹೋಗ್ತಾ ಇದ್ದೀವಿ. ಇವಾಗ ಐ ವ್ಯಾಲ್ಯೂ 42, ಜೆ ವ್ಯಾಲ್ಯೂ 27. ಐ ಈಸ್ ಗ್ರೇಟರ್ ದೆನ್ ಜೆ. ಸೊ 42 ಇಲ್ಲಿ ಬರುತ್ತೆ, 27 ಇಲ್ಲಿ. ಜಸ್ಟ್ ಸ್ವ್ಯಾಪ್ ದಿ ಎಲಿಮೆಂಟ್ಸ್. ನೆಕ್ಸ್ಟ್ ಐ 1 ಸ್ಟೆಪ್ ಇನ್ಕ್ರಿಮೆಂಟ್ ಆಗುತ್ತೆ, ಜೆ ಕೂಡ 1 ಸ್ಟೆಪ್ ಇನ್ಕ್ರಿಮೆಂಟ್ ಆಯ್ತು. ಐ ವ್ಯಾಲ್ಯೂ ಇಸ್ 10, ಜೆ ವ್ಯಾಲ್ಯೂ ಇಸ್ 44. ಸೊ ಇಲ್ಲಿ ನಾವು ಏನು ಚೇಂಜಸ್ ಮಾಡಲಿಲ್ಲ. ಯಾಕೆ, ಐ ಈಸ್ ನಾಟ್ ಗ್ರೇಟರ್ ದೆನ್ ಜೆ. ಸೊ ನಾವು ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಏನು ಚೇಂಜಸ್ ಮಾಡದಿದ್ರೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಚೇಂಜ್ ಮಾಡಾಗಿಲ್ಲ. ಏನು, ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ನಾವು ಸ್ವ್ಯಾಪ್ ಮಾಡಿಲ್ಲ ಅಂದ್ರೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ನಾನು ಕಂಪೇರ್ ಮಾಡಿ ಸ್ವ್ಯಾಪ್ ಮಾಡಂಗಿಲ್ಲ.
ಯಾವಾಗ ಸ್ವ್ಯಾಪ್ ಮಾಡಬೇಕು, ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಸ್ವ್ಯಾಪ್ ಮಾಡಿದ್ರೆ ಮಾತ್ರ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಸ್ವ್ಯಾಪ್ ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ ನೋಡಿ 1 2 3 ಎಲಿಮೆಂಟ್ಸ್ ಮಾತ್ರ ಇರೋದು ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ, ಫೋರ್ತ್ ಎಲಿಮೆಂಟ್ ಇಲ್ಲ. ಸೊ ಇನ್ನು ಕಂಪೇರ್ ಮಾಡೋದಕ್ಕೆ ಹೋಗಲ್ಲ. ಈಗ ನೋಡಿ ಜೆ ಏನಾಗಿದೆ, ಜೆ ಕೊನೆಯ ಎಲಿಮೆಂಟ್ ಅನ್ನ ಅಪ್ರೋಚ್ ಆಯಿತು. ಯಾವ ಕಂಡೀಷನ್ ಅಲ್ಲಿ ಜೆ ಕೊನೆಯ ಎಲಿಮೆಂಟ್ ಅನ್ನ ಅಪ್ರೋಚ್ ಆಗುತ್ತೆ ಅವಾಗ ನಾವು ನೆಕ್ಸ್ಟ್ ಫೇಸ್ಗೆ ಹೋಗ್ಬೇಕು. ಸೊ ಫೇಸ್ 1 ಆಯಿತು, ಫೇಸ್ 2ಗೆ. ಸೊ ಯಾವಾಗ ಜೆ ಲಾಸ್ಟ್ ಎಲಿಮೆಂಟ್ ಅನ್ನ ಅಪ್ರೋಚ್ ಆದಾಗ ಈಗ ನಾವು ಹೊಸ ಗ್ಯಾಪ್ ವ್ಯಾಲ್ಯೂನ ಕಂಡುಹಿಡಿಬೇಕಾಗುತ್ತೆ. ಸೊ ಹೊಸ ಗ್ಯಾಪ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು, ಪ್ರೀವಿಯಸ್ ಗ್ಯಾಪ್ ವ್ಯಾಲ್ಯೂ is 4 divided by 2 ಅಂದ್ರೆ ಅದನ್ನ ಆಫ್ ಮಾಡಬೇಕು ಪ್ರೀವಿಯಸ್ ಗ್ಯಾಪ್ ವ್ಯಾಲ್ಯೂ. ಸೊ 4 divided by 2 will be 2. ಈಗ ಫೇಸ್ 2 ಅಲ್ಲಿ ನಮ್ಮ ಗ್ಯಾಪ್ ಗಳು ಎಷ್ಟು, 2 ಮಾತ್ರ. ಸೊ ಸೇಮ್ ಎಲಿಮೆಂಟ್ ಗಳನ್ನ ಕಾಪಿ ಮಾಡ್ಕೊಳ್ಳಿ. 14 19 27 10 35 33 42 44. ಈಗ ಗ್ಯಾಪ್ ಎಷ್ಟಿರೋದು ನಮಗೆ ಈ ಒಂದು ಫೇಸ್ ಅಲ್ಲಿ 2. ಐ ಅನ್ನ ಮೊದಲನೇ ಎಲಿಮೆಂಟ್ ಇಂದ ಶುರು ಮಾಡ್ತೀನಿ, 1 2. ಸೊ ಗ್ಯಾಪ್ ಆಫ್ 2 ಅಲ್ಲಿ ಎಲಿಮೆಂಟ್ಸ್ ಅನ್ನ ಕಂಪೇರ್ ಮಾಡಬೇಕು. ಇದರಲ್ಲೂ ಅಷ್ಟೇ ಐ ಗ್ರೇಟರ್ ದೆನ್ ಜೆ ಆದ್ರೆ ಮಾತ್ರ ಸ್ವ್ಯಾಪ್ ಮಾಡ್ತೀವಿ, ಇನ್ ಯಾವ ಕಂಡೀಷನ್ ಅಲ್ಲೂ ಸ್ವ್ಯಾಪ್ ಮಾಡಲ್ಲ. ಐ ಈಸ್ 14 ಜೆ ಈಸ್ 27. ಸೊ ಸ್ವ್ಯಾಪ್ ಮಾಡಲ್ಲ, ಯಾಕೆ ಐ ಈಸ್ ಲೆಸ್ ದೆನ್ 27. ನೆಕ್ಸ್ಟ್ ಐ ಕೂಡ ಇನ್ಕ್ರಿಮೆಂಟ್ ಆಗುತ್ತೆ, ಜೆ ಕೂಡ ಇನ್ಕ್ರಿಮೆಂಟ್ ಆಗುತ್ತೆ. ಐ ಜೆ, ಐ ಈಸ್ 19 ಜೆ ಈಸ್ 10. ಐ ಈಸ್ ಗ್ರೇಟರ್ ದೆನ್ ಜೆ. ಸೊ ಏನ್ ಮಾಡಬೇಕು, ಸ್ವ್ಯಾಪ್. 10 ವಿಲ್ ಬಿ ಹಿಯರ್, 19 ವಿಲ್ ಬಿ ಹಿಯರ್. ನೆಕ್ಸ್ಟ್ ಮತ್ತೆ ಐ ಮತ್ತೆ ಜೆ ಎರಡು ಕೂಡ ಶಿಫ್ಟ್ ಆಗ್ತದೆ. ಐ ಜೆ 27 35. ಇಲ್ಲಿ ನೋಡಿ ಐ ಈಸ್ ಲೆಸ್ ದೆನ್ ಜೆ. ಸೊ ಐ ಈಸ್ ಲೆಸ್ ದೆನ್ ಜೆ ಅಂದ್ರೆ ನಾನು ಸ್ವ್ಯಾಪ್ ಮಾಡಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಐ ಈಸ್ ಲೆಸ್ ದೆನ್ ಜೆ ನಾನು ಸ್ವ್ಯಾಪ್ ಮಾಡಲ್ಲ. ಯಾವಾಗ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ. ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಎಲಿಮೆಂಟ್ ಇದೆಯಾ ಅಂತ ನೋಡಿದ್ರೆ ಗ್ಯಾಪ್ ಆಫ್ 2 1 2. ಸೊ ಇಲ್ಲಿ ಒಂದು ಎಲಿಮೆಂಟ್ ಇದೆ, ಆದ್ರೆ ನಾನು ಇದ್ರ ಜೊತೆ ಕಂಪೇರ್ ಮಾಡಂಗಿಲ್ಲ. ಯಾಕೆ, ನಾನು ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಾದ್ರೆ ಸ್ವ್ಯಾಪ್ ಮಾಡಿಲ್ಲ. 27 ಮತ್ತೆ 35 ನ ಸ್ವ್ಯಾಪ್ ಮಾಡೋದಾ ಇಲ್ಲ. ಸೊ ಸ್ವ್ಯಾಪ್ ಮಾಡಿಲ್ಲ ಅಂತಂದ್ರೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ನಾನು ಕ್ಯಾಲ್ಕುಲೇಟ್ ಅಥವಾ ಕಂಪೇರ್ ಅನ್ನ ಮಾಡಂಗಿಲ್ಲ. ಸೊ ಅರ್ಥ ಆಗ್ತಾ ಹೋಗುತ್ತೆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಮಾಡ್ತಾ. ಐ ಜೆ, ಐ ವ್ಯಾಲ್ಯೂ ಇಸ್ 19 ಜೆ ವ್ಯಾಲ್ಯೂ ಇಸ್ 33. ಐ ಈಸ್ ಲೆಸ್ ದೆನ್ ಜೆ. ಸೊ ಮುಂದೆ ಸ್ವ್ಯಾಪ್ ಮಾಡಿಲ್ಲ ಅಂತಂದ್ರೆ ಹಿಂದೆ ಕಂಪೇರ್ ಮಾಡೋದಕ್ಕೆ ಹೋಗಂಗಿಲ್ಲ. ನೆಕ್ಸ್ಟ್ ಐ ಮತ್ತೆ ಜೆ ಮತ್ತೆ ಇನ್ಕ್ರಿಮೆಂಟ್ ಆಗ್ತಾ ಹೋಗ್ತವೆ. ಐ ಮತ್ತೆ ಜೆ, ಐ ವ್ಯಾಲ್ಯೂ ಇಸ್ 35 ಜೆ ವ್ಯಾಲ್ಯೂ ಇಸ್ 42. ಸೊ ಎರಡು ಕೂಡ ನೋಡಿ ಐ ಈಸ್ ಲೆಸ್ ದೆನ್ ಜೆ. ಸೊ ನಾನು ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಸ್ವ್ಯಾಪ್ ಮಾಡ್ತಿಲ್ಲ, ಅದರಿಂದ ನಾನು ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ನಾನು ಕಂಪೇರ್ ಮಾಡಂಗಿಲ್ಲ. ನೆಕ್ಸ್ಟ್ ಈಸ್ ಐ ಜೆ, ಒಂದೊಂದೇ ಇನ್ಕ್ರಿಮೆಂಟ್ ಆಗ್ತಾ ಹೋಗ್ಬೇಕು. 33 ಲೆಸ್ ದೆನ್ 44, ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಸ್ವ್ಯಾಪ್ ಮಾಡಿಲ್ಲ. ಸೊ ಇನ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲೂ ಕೂಡ ಸ್ವ್ಯಾಪ್ ಮಾಡಲ್ಲ. ಸೊ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಏನಿಲ್ಲ. ಸೊ ಇದು ಗ್ಯಾಪ್ ಆಫ್ 2 ಅಂದ್ರೆ 19 ಬಂತಲ್ವಾ. ಸೊ 19 ಮತ್ತೆ 33 ಅನ್ನ ಕಂಪೇರ್ ಮಾಡಬೇಕು. 19 ಮತ್ತೆ 33 ಅನ್ನ ಕಂಪೇರ್ ಮಾಡಬೇಕು. ಅದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೋ ರೀತಿ ನೋಡ್ಕೊಂತ ಹೋಗ್ಬೇಕು ಅಷ್ಟೇ. ಇನ್ಕ್ರೀಸಿಂಗ್ ಆರ್ಡರ್ ನೋಡಿ 19 33 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ. ಸೊ ಅದನ್ನ ಅದೇ ರೀತಿ ಬಿಡ್ತೀನಿ, ಏನು ಸ್ವ್ಯಾಪ್ ಮಾಡ್ತಾ ಹೋಗಲ್ಲ. ಫಾರ್ ಎಕ್ಸಾಂಪಲ್ ನಾನು ತೋರಿಸಿದ್ದು ಈಗ ಏನಾಯ್ತು, ಮತ್ತೆ ಜೆ ಲಾಸ್ಟ್ ಎಲಿಮೆಂಟ್ ಅನ್ನ ಅಪ್ರೋಚ್ ಆಗಿದೆ. ಸೊ ಗ್ಯಾಪ್ ವ್ಯಾಲ್ಯೂನ ರೆಡ್ಯೂಸ್ ಮಾಡಬೇಕು. ಗ್ಯಾಪ್ ವ್ಯಾಲ್ಯೂ ಏನಾಗಿರುತ್ತೆ, ಪ್ರೀವಿಯಸ್ ಗ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ವಿಚ್ ವಿಲ್ ಬಿ ಈಕ್ವಲ್ ಟು 1. ಇವಾಗ ಆಲ್ಮೋಸ್ಟ್ ಸಿಮಿಲರ್ ಟು ಇನ್ಸರ್ಷನ್ ಸಾರ್ಟ್ ಆಯಿತು. ಯಾಕೆ, ಅಡ್ಜಸೆಂಟ್ ಎಲಿಮೆಂಟ್ಸ್ ಅಂದ್ರೆ ಪಕ್ಕದಲ್ಲಿ ಇರುವಂತಹ ಎಲಿಮೆಂಟ್ ಗಳನ್ನೇ ನಾವು ಈ ಒಂದು ಫೇಸ್ ಅಲ್ಲಿ ಕಂಪೇರ್ ಮಾಡ್ತಾ ಹೋಗ್ತೀವಿ. ಫೇಸ್ ನಂಬರ್ 3. ಸೊ ಜಸ್ಟ್ ಕಾಪಿ ಆಲ್ ದಿ ಎಲಿಮೆಂಟ್ಸ್ ಫ್ರಮ್ ಪ್ರೀವಿಯಸ್ ಸ್ಟೆಪ್. 14 10 27 19 35 33 42 and 44. ಸೊ ಐ ಮೊದಲನೇ ಎಲಿಮೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಗ್ಯಾಪ್ ಆಫ್ 1. ಸೊ ಜೆ ಇಲ್ಲಿಂದನೇ ಸ್ಟಾರ್ಟ್ ಆಯಿತು. ಐ ಗ್ರೇಟರ್ ದೆನ್ ಜೆ ಆದ್ರೆ ಸ್ವ್ಯಾಪ್ ಮಾಡಬೇಕು. 14 ಗ್ರೇಟರ್ ದೆನ್ 10. ಸೊ ಏನು ಮಾಡಬೇಕು, ಸ್ವ್ಯಾಪ್. ಸೊ 10 ಮತ್ತೆ 14. ಈಗ ಐ ಮತ್ತೆ ಜೆ ಎರಡು ಕೂಡ ಇನ್ಕ್ರಿಮೆಂಟ್ ಆಗುತ್ತೆ. ಐ ಜೆ ಗ್ಯಾಪ್ ಆಫ್ 1. ಸೊ ಐ ಈಸ್ ಲೆಸ್ ದೆನ್ ಜೆ. ಸೊ ಇವಾಗ ನಾನು ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಸ್ವ್ಯಾಪ್ ಮಾಡಿಲ್ಲ. ಸೊ ಪ್ರೀವಿಯಸ್ ಡೈರೆಕ್ಷನ್ ಅಲ್ಲಿ ಗ್ಯಾಪ್ ಆಫ್ 1 ಅಂತಂದ್ರೆ 10 ಬರುತ್ತೆ. ನಾನು ಇಲ್ಲೂ ಕೂಡ ಸ್ವ್ಯಾಪ್ ಅಥವಾ ಕಂಪ್ಯಾರಿಸನ್ ಅನ್ನೇ ಮಾಡಂಗಿಲ್ಲ. ಯಾಕೆ, ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ನಾನು ಸ್ವ್ಯಾಪ್ ಮಾಡಿಲ್ಲ. ನೆಕ್ಸ್ಟ್ ಅಗೇನ್ ಇನ್ಕ್ರಿಮೆಂಟ್ ಐ ಜೆ. ಈಗ ನೋಡಿ 27 19. ಐ ಈಸ್ ಗ್ರೇಟರ್ ದೆನ್ ಜೆ. ಐ ಗ್ರೇಟರ್ ದೆನ್ ಜೆ ಅಂತಂದ್ರೆ ಸ್ವ್ಯಾಪ್ ಮಾಡಬೇಕು. 19 27. ಈಗ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಕಂಪೇರ್ ಮಾಡ್ತಾ ಹೋಗ್ಬೇಕಾದ್ರೆ ನಾನು ಸ್ವ್ಯಾಪ್ ಮಾಡಿದ್ದೀನಿ, ಅದಕ್ಕೋಸ್ಕರ ಹಿಂದ್ಗಡೆನೂ ಸ್ವ್ಯಾಪ್ ಮಾಡ್ಬೋದು. ಸೊ ಗ್ಯಾಪ್ ಆಫ್ 1 ಅಂತಂದ್ರೆ 14. ಐ ಇಂದ ಗ್ಯಾಪ್ ಆಫ್ 1 ಅಂದ್ರೆ 14.
14 ಮತ್ತೆ i ಅನ್ನ ಕಂಪೇರ್ 14 ಮತ್ತೆ i ಅಲ್ಲಿ ಇರುವಂತ ಎಲಿಮೆಂಟ್ 19 ಅನ್ನ ಕಂಪೇರ್ ಮಾಡಿ. 14 19 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ? ಎಸ್, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದ್ರೆ ನಾವು ಏನು ಚೇಂಜಸ್ ಅನ್ನ ಮಾಡಲ್ಲ. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇಲ್ಲ ಅಂತಂದ್ರೆ ಮಾತ್ರ ಸ್ವ್ಯಾಪ್ ಮಾಡ್ತಾ ಹೋಗ್ತೀವಿ. ಇವಾಗ ಮತ್ತೆ i ಮತ್ತೆ j ಇನ್ಕ್ರಿಮೆಂಟ್ ಆಯ್ತು. ಯಾಕೆ? ಮುಂದೆ ಮತ್ತೆ ಹಿಂದೆ ಎರಡು ಡೈರೆಕ್ಷನ್ ಅಲ್ಲೂ ಕೂಡ ನೋಡಿದೀವಿ. i j, i is 27, j is 35. ಸೊ i is less than j ಏನು ಮಾಡಂಗಿಲ್ಲ. i greater than j ಅಂದ್ರೆ ಮಾತ್ರ ನಾವು ಸ್ವ್ಯಾಪ್ ಮಾಡ್ತೀವಿ. i j ಇನ್ಕ್ರಿಮೆಂಟ್ ಆಯ್ತು. i value is 35, j value is 33, i is greater than j. ಸೊ i greater than j ಅಂತಂದ್ರೆ ಸ್ವ್ಯಾಪ್ ಮಾಡಬೇಕು. 33 35 ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಸ್ವ್ಯಾಪ್ ಮಾಡಿದ್ರೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲೂ ಕೂಡ ಸ್ವ್ಯಾಪ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ಗ್ಯಾಪ್ ಆಫ್ 1 ಅಂದ್ರೆ 27 ಮತ್ತೆ i ಅಲ್ಲಿ ಇರುವಂತ ಎಲಿಮೆಂಟ್ 33 ಅನ್ನ ಕಂಪೇರ್ ಮಾಡಿ. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ? ಎಸ್, 27 is less than 33, ಏನು ಚೇಂಜಸ್ ಅನ್ನ ಮಾಡೋದಿಲ್ಲ ನಾನು. ನೆಕ್ಸ್ಟ್ i ಮತ್ತೆ j ಅನ್ನ ಇನ್ಕ್ರಿಮೆಂಟ್ ಮಾಡ್ತೀನಿ. i j 35 less than 42. ಸೊ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಏನು ಚೇಂಜಸ್ ಇಲ್ಲ ಅಂತಂದ್ರೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಕಂಪೇರ್ ಮಾಡಂಗಿಲ್ಲ. i j 42 44. ಸೊ 42 is less than 44 ಮತ್ತೆ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಏನು ಚೇಂಜಸ್ ಮಾಡಿಲ್ಲ, ಅದಕ್ಕೋಸ್ಕರ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಕಂಪೇರ್ ಮಾಡಂಗಿಲ್ಲ. ಆಮೇಲೆ j ಏನಾಯ್ತು? ಕೊನೆ ಎಲಿಮೆಂಟ್ ಅನ್ನ ಅಪ್ರೋಚ್ ಆಯ್ತು. ಸೊ ದಿಸ್ ಈಸ್ ದ ಫೈನಲ್ ಸ್ಟೆಪ್. ಯಾಕೆ? ಗ್ಯಾಪ್ ವ್ಯಾಲ್ಯೂ ಯಾವಾಗ 1 ಆಗುತ್ತೆ ದಟ್ ವಿಲ್ ಬಿ ದ ಫೈನಲ್ ಸ್ಟೆಪ್. ಮತ್ತೆ ನಮಗೆ ಆ ಒಂದು ಸ್ಟೆಪ್ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಎಲಿಮೆಂಟ್ ಸಿಗ್ತಾ ಹೋಗುತ್ತೆ. ನೋಡಿ 10 14 19 27 33 35 42 44. ಸೊ ಕೊಟ್ಟಿದ್ದಂತ ಎಲ್ಲ ಎಲಿಮೆಂಟ್ಗಳು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿನೇ ಸಾರ್ಟ್ ಆಗಿದೆ. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿನೇ ಸಾರ್ಟ್ ಆಗಿದೆ. ಸೊ ನಾವ್ ಏನ್ ಮಾಡಿದ್ವಿ? ಶೆಲ್ ಸಾರ್ಟ್ ಅಲ್ಗೋರಿದಮ್ ಅಲ್ಲಿ ಈಸಿಯಾಗಿ ಕಂಪೇರ್ ಮಾಡೋಣ, ಕಡಿಮೆ ನಂಬರ್ ಆಫ್ ಸ್ಟೆಪ್ಸ್ ಅಲ್ಲಿ ಅಂತ ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಗ್ಯಾಪ್ ಯಾವ ರೀತಿ? ಎಷ್ಟು ಟೋಟಲ್ ಎಲಿಮೆಂಟ್ಸ್ ಇತ್ತು ಡಿವೈಡ್ ಇಟ್ ಇಂಟು ಹಾಫ್. ಅದೇ ಏನಾದ್ರೂ ಆಡ್ ನಂಬರ್ಸ್ ಇದ್ರೆ 9 7 ಆ ರೀತಿ ಇದ್ರೆ ಏನ್ ಮಾಡ್ತೀವಿ? ನಾವು ಫ್ಲೋರ್ ವ್ಯಾಲ್ಯೂನ ತಗೊಂತಾ ಹೋಗ್ತೀವಿ. ನೆಕ್ಸ್ಟ್ ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಸ್ವ್ಯಾಪ್ ನೋಡಿ, ನಾವು ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಕಂಪೇರ್ ಮಾಡ್ತಾ ಹೋಗ್ತೀವಿ. ಗ್ಯಾಪ್ ಆಫ್ 4 ಗ್ಯಾಪ್ ಆಫ್ 4 ಗ್ಯಾಪ್ ಆಫ್ 4 ಗ್ಯಾಪ್ ಆಫ್ 4 ಕಂಪೇರ್ ಮಾಡ್ಬೇಕಾದ್ರೆ ಗ್ಯಾಪ್ ಆಫ್ 4 ಫಾರ್ವರ್ಡ್ ಅಲ್ಲಿ ಇರಬೇಕು, ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಇರಬೇಕು. ಇಲ್ಲಿ ನೋಡಿ, ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಮಾತ್ರ ಗ್ಯಾಪ್ ಆಫ್ 4 ಎಲಿಮೆಂಟ್ಸ್ ಇತ್ತು. ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಇಲ್ಲೆಲ್ಲೂ ಕೂಡ ಎಲಿಮೆಂಟ್ ಗಳು ಇರಲಿಲ್ಲ. ನೋಡಿ 1 2 3 4. ಸೊ ನಾವು ಫಸ್ಟ್ ಸ್ಟೆಪ್ ಅಲ್ಲಿ ಬ್ಯಾಕ್ವರ್ಡ್ ಅಲ್ಲಿ ನಾವು ಸ್ವ್ಯಾಪ್ ಮಾಡಲಿಲ್ಲ, ಅಂದ್ರೆ ಕಂಪೇರ್ ಮಾಡಲಿಲ್ಲ. ಸೆಕೆಂಡ್ ಸ್ಟೆಪ್ ಫೇಸಿಗೆ ಬರಬೇಕು. ಯಾವಾಗ? j ವ್ಯಾಲ್ಯೂ ಫೈನಲ್ ಎಲಿಮೆಂಟ್ ಅನ್ನ ಅಪ್ರೋಚ್ ಆದಾಗ and reduce the gap value from the previous step to the half. ಅಂದ್ರೆ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಇದ್ದಂತಹ ಗ್ಯಾಪ್ ವ್ಯಾಲ್ಯೂನ ಅರ್ಧಕ್ಕೆ ತರಬೇಕು. ಹೊಸ ಗ್ಯಾಪ್ ವ್ಯಾಲ್ಯೂನ ಕಂಡುಹಿಡ್ಕೊಂಡ್ವಿ, ದಟ್ ಈಸ್ 2. ಸೊ ಗ್ಯಾಪ್ ಆಫ್ 2 ಅಲ್ಲಿ ಕಂಪೇರ್ ಮಾಡ್ತಾ ಹೋಗ್ತೀವಿ, ಫಾರ್ವರ್ಡ್ ಡೈರೆಕ್ಷನ್ ಅಲ್ಲೂ ಕೂಡ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲೂ ಕೂಡ. ಸೊ ಇದೇನ್ ಹೇಳುತ್ತೆ ಅಂತಂದ್ರೆ, ನೀವು ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಸ್ವ್ಯಾಪ್ ಮಾಡಿದ್ರೆ ಮಾತ್ರ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಸ್ವ್ಯಾಪ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲ ಅಂತಂದ್ರೆ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಸ್ವ್ಯಾಪ್ ಮಾಡೇ ಇಲ್ಲ ಅಂತಂದ್ರೆ ಸುಮ್ಮನೆ ಜಸ್ಟ್ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಅಗೈನ್ j ವ್ಯಾಲ್ಯೂ ಲಾಸ್ಟ್, ಲಾಸ್ಟ್ ಎಲಿಮೆಂಟ್ ಅನ್ನ ಅಪ್ರೋಚ್ ಆದಾಗ ನಾವು ನೆಕ್ಸ್ಟ್ ಫೇಸ್ಗೆ ಹೋಗ್ತೀವಿ. ಯಾವಾಗ ಗ್ಯಾಪ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1, ಸೊ ದಟ್ ವಿಲ್ ಬಿ ದ ಲಾಸ್ಟ್ ಫೇಸ್. ಸೊ ಆ ಫೇಸ್ ಅಲ್ಲಿ ನಮಗೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಆಗೇ ಆಗ್ತವೆ ಎಲಿಮೆಂಟ್ಗಳು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಒಂಚೂರು ಏನಾದ್ರೂ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಲ್ಲ ಅಂದ್ರೆ ಒಂದೆರಡು ಸಲ ವಿಡಿಯೋನ ನೋಡಿ. ಇನ್ನೂ ಜಾಸ್ತಿ ಎಕ್ಸಾಂಪಲ್ಸ್ ಗಳ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಪ್ಲೇ ಲಿಸ್ಟ್ ಅಲ್ಲಿ ನೀವು ನೋಡಿ. ಒಂದು 2-3 ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.